ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸುಂದ್ರಿ. ಸುಂದ್ರಿ ಈಸ್ ಬ್ಯಾಕ್. ಸುಂದ್ರಿ ಬೇಕು ಅಂತ ಎಷ್ಟರ ಕೇಳಿಕಿದ್ರಲ್ರಿ ಎಲ್ಲರೂ. ನನ್ನ ಅಭಿಮಾನಿಗಳು ಅಂದ್ರೇನು ಸುಮ್ಮನೆನಾ? ಮತ್ತೆ ಬಂದಳು ಸುಂದ್ರಿ. ಮೊದಲಿನ ಕ್ಯಾರೆಕ್ಟರ್ ನೋಡಿ ಎಲ್ಲರಿಗೆ ಬೇಜಾರಾಗ್ಯದ ನಾವು ಅಂದ್ಕೊಂಡು ಬೇರೆ ಬೇರೆ ಕ್ಯಾರೆಕ್ಟರ್ ತರಬೇಕು, ಬೇರೆ ಸ್ಟೋರಿ ತರಬೇಕು, ದಿನ ಒಂದೊಂದು ಅಂದ್ಕೊಂಡೆ. ಆದರೆ ನಿಮಗೆಲ್ಲರಿಗೂ ಮೊದಲಿನ ಕ್ಯಾರೆಕ್ಟರ್ ಬೇಕು, ಮೊದಲಿನ ಸ್ಟೋರಿನೇ ಬೇಕು, ಅದನ್ನೇ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರಲ್ಲ. ಹಾಗಾಗಿ ಅದೇ ಕಂಟಿನ್ಯೂ ಮಾಡ್ತೀನಿ. ಅದೇ ಸುಂದ್ರಿ ಸುಮಾ ಮಾಮಿ ಇರ್ತಾರೆ. ದಯವಿಟ್ಟು ವಿಡಿಯೋನ ನೋಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ಶೇರ್ ಮಾಡಿರಿ. ಅಯ್ಯ ಯಾವಾಗ ಬಂದೆ ಸುಂದ್ರಿ? ಮಮ್ಮಿ ಅಡುಗೆ ಮನೆಯಾಗ ಬಂದ್ಬಿಟ್ಟಿದ್ದಿ? ಆಗಳಿಂದ ಓದರ್ಲಿಕ್ಕತ್ತೀನಿ, ಒಟ್ಟು ಕೇಳಿಸ್ಕೊಳ್ಳಲಾಗಿನಿ. ಮತ್ತು ಅದಕ್ಕೆ ಅಡುಗೆ ಮನೆಯಾಗ ಬಂದೀನಿ. ಎಲ್ಲೋಗಿದ್ದೆವು? ಹೌದಾ, ಇಲ್ಲೇ ಹಿಂದೆ ಬಂಡೆ ಹೊರಗಿಡ್ಲಿಕ್ಕೆ ಹೋಗಿದ್ದೆ. ಏನು ಸುದ್ದಿ ಮತ್ತೇನಂತೀರಿ ಸುಂದ್ರಿ ಅವರೇ? ಏನು ಅನ್ನೋದಿಲ್ಲ, ಆಡೋದಿಲ್ಲ ಬಿಡಯ್ಯವ್ವ, ಸಾಕಾಗ್ಯದ ಜೀವನನೇ. ಅಂದಂಗೆ ನಾಳೆ ಇದು ಮನೆ ಶಾಂತಿಗೆ ಹೇಳ್ಯಾರಲ್ಲ ಅವರು, ಬರ್ತೀಯೇನು? ಹೆಂಗೆ ಎಷ್ಟೊತ್ತಿಗೆ ಹೋಗೋದು? ಏನು ಸುದ್ದಿ? ನೀ ಅಂತೂ ಫೋನ್ ಮಾಡಂಗಿಲ್ಲ, ಪಾನ್ ಮಾಡಂಗಿಲ್ಲ, ಘನ ಸೊಕ್ಕು ನಿನಗೆ. ಏಯ್ ನಾ ಏನು ಮಾಡೀನಿ ಸೊಕ್ಕ ಅನ್ಲಿಕ್ಕೆ? ಫೋನ್ ಮಾಡ್ತೀನಿ, ಮಾಡ್ಬೇಕಂತಾನೆ ಮಾಡಿದ್ದೆ. ಟೈಮ್ ಇಲ್ಲ, ಏನು ಮಾಡಲ ನಾನು? ಅಯ್ಯವ್ವ, ಟೈಮ್ ಇಲ್ಲ ಅನ್ನಕ್ಕೆ ಅಂತಾಪರಿ ಏನು ಕೆಲಸ ಮಾಡ್ತೀಯ ತಾಯಿ? ಅದೇ ಅಲ್ಲ ಒಂದಿಷ್ಟು ಅಡುಗೆ ಮಾಡಿಟ್ಟು ಮೊಬೈಲ್ ನೋಡ್ಕೊತ ಕೂಡೋದು, ಮತ್ತೇನು ಕೆಲಸ ಅದ ನಿಂದು? ಹೌದವ್ವ, ನಂದು ಏನು ಕೆಲಸ ಇಲ್ಲ, ಬರೀ ಮೊಬೈಲ್ ನೋಡ್ತೀನಿ ನೋಡು. ನೀನೇ ಎಲ್ಲ ಕಡೆ ತಿರುಗಾಡಿ ಮನೆ ಕೆಲಸ ಮಾಡ್ತೀನಿ, ಹೌದಿಲ್ಲ? ಅಯ್ಯ, ನಾ ಯಾಕೆ ತಿರುಗಾಡಿ ಕೆಲಸ ಮಾಡಲೇವು? ನಮ್ಮ ಮನೆ ಕೆಲಸ ಅಷ್ಟೇ ನಾ ಮಾಡ್ತೀನಿ. ಹೋಗ್ಲಿ ಬಿಡವ್ವ, ನಿನ್ನ ಜೊತೆಯಲ್ಲಿ ಒದ್ಸ್ಕೊತ ಕೂಡಲಿ ಬರ್ತೀನಿ ನಾನು. ಆದ್ರೆ ಏನು ಆಯ್ರಿ ಮೇಡಮ್ ಸುಂದ್ರಿ? ಅದೇ ಏನು ಮಾಡಬೇಕು ಅಂತ ತಿಳಿಲಾರ್ದಂಗೆ, ಏನು ಅಷ್ಟರು ಕೂಡ ಮಾಡಮ್ಮ, ಏನೊಬ್ಬೊಬ್ಬರು ಸಿಂಗಲ್ ಮಾಡಮ್ಮ, ಏನೂ ಗೊತ್ತಾಗವಲ್ದು. ಈಗ ಮುಗಿತೀನಿ, ಅಧಿಕ ಮಾಸ ಮುಗೀತು, ಬರೀ ಫಂಕ್ಷನ್ಗಳು ಬರ್ತಾವ, ಆಯರಿ ಮಾಡದ ನೋಡು. ಇಷ್ಟು ದಿನ ಬರೀ ಉಡಿ ತುಂಬಿಸ್ಕೊಳ್ಳೋದು, ಬ್ಲೌಸ್ ಪೀಸ್ ತಂದಿಟ್ಕೊಳ್ಳೋದು, ಇಷ್ಟೇ ಮಾಡಿದ್ವಿ. ಎಂದಂಗೆ ಸುಮ್ಮ ಎಷ್ಟು ಬ್ಲೌಸ್ ಪೀಸ್ ಆಗ್ಯಾವ ನೀನು? ಕೊಡಿ, ಈಗ ಏನು ನಡೆದು ಅದನ್ನು ಮಾತಾಡು. ಈಗ ಎಷ್ಟು ಬ್ಲೌಸ್ ಪೀಸ್ ಆಗ್ಯಾವ ಹೇಳ್ಬೇಕಂತ ಈಗ. ಅಲ್ಲ, ಏನು ಆಯ್ರಿ ಮಾಡ್ಬೇಕಂತೇಳಿ ಅಷ್ಟು ಚಂದಾಗಿ ಮಾತಾಡ್ಲಿಕತ್ತೀವಿ. ಎಷ್ಟು ಬ್ಲೌಸ್ ಪೀಸ್ ನೀ ಎಣಿಸಿದೇನೆ? ಎಷ್ಟಾಗ್ಯಾವ ಬ್ಲೌಸ್ ಪೀಸ್ ನೀನು? ಆಗ್ಯಾವ ಬಿಡು, ಒಂದು 35-40 ಬ್ಲೌಸ್ ಪೀಸನೇ ಆಗ್ಯಾವ. 2-3 ತಿಂಗಳು ಸೇರಿ ಆಯ್ತು. ಹೆಂಗಂತದ ನೋಡಿ, 2-3 ತಿಂಗಳು ಸೇರಿ ಆಯ್ತಂತ. ಅಯ್ಯ, ನಾ ಫ್ಯಾಕ್ಟ್ ಮಾತಾಡ್ತೀನಿ ಸುಮ್ಮ ಯಾವಾಗಲೂ. ಆಯ್ತಾ, ಭಾರಿ ಫ್ಯಾಕ್ಟ್ ಮಾತಾಡ್ತಿ. ಏನು ಚಾ ಮಾಡ್ಕೊಳ್ಳ ನೀ ಒಂದು ಕಪ್ ನಿನಗೆ? ಬೇಡವ, ಚಾ ಏನು ಬೇಡ, ಮಾಮಿ ಮನೆಗೆ ಹೋಗ್ಬರಂಬ. ಹಂಗೆ ಅಲ್ಲೊಂದು ಸ್ವಲ್ಪ ಜಗಳ ನಡೆದು ಅಂತವ, ಗಂಡ ಹೆಂಡ್ತಿದ್ದು, ಅದೊಂದು ಸ್ವಲ್ಪ ಬಗೆಹರಿಸ್ಕೊಂಬರಂಬ. ಯಾರು ಜಗಳ ಅಂತ ಇದ್ರ ಸಂಬಂಧ? ಅವು ಗಂಡ ಹೆಂಡ್ತಿ ಜಗಳ ಇರುವ ಯವ್ವ, ಅದರ ಅಕ್ಕಿನಂತ ಹಣೆ ಬರ ಹೆಂಗಾರ ಊಟ ಬಂದಾಳನವ ಯವ್ವ. ಅವ ದಿನ ಕುಡ್ದು ಬರ್ತಾನ, ಈಕೀಗ ಅದು ಸಹಿಸ್ಕೊಳ್ದಾಗಂಗಿಲ್ಲ, ಒದರಾಡ್ಲಿಕ್ಕೆ ನಿಂದಿರ್ತಾನ, ಹಂಗಾದ್ರೆ ಜಗಳ. ಅಲ್ಲ, ನಾನು ಸಂಸಾರಕ್ಕೆ ಇಷ್ಟು ಬಡಿದಾಡ್ತೀನಿ, ನೀನಂತರೂ ದುಡಿದಿಲ್ಲ, ದುಃಖ ಬಡಿದಿಲ್ಲ, ಮಕ್ಕಳಿಗೇನು ಎಂತು ಏನು ಕೇಳೋದಿಲ್ಲ ಬಿಡುದಿಲ್ಲ, ದಿನ ಶಂಡಿ ಬರ್ತೀನಿ. ದುಡಿದು ತಟ್ಲಿರ್ಲಿ, ಶಂಡುದಂದ್ರೂ ಅದಕ್ಕೂ ರೊಕ್ಕ ಕೊಡಂದ್ರೆ ಹೆಂಗ? ನೀನು ತಿಳಂಗಿಲ್ಲ, ನೀನು ಕಟ್ಕೊಂಬಂದು ನನ್ನ ಹಣೆ ಬರ ಏನು ಚಂದ ಆಗಲಿಲ್ಲ ಬಿಡು. ಏಯ್, ನೀ ಹೆಚ್ಚಿಗೆ ಮಾತಾಡಬೇಡ. ನಾ ಗಂಡಸ್ ಮಗ ಇದ್ದೀನಿ, ನಾ ಚಟ ಮಾಡವನೇ. ಚಟ ಮಾಡಿದವ್ರನ್ನೇ ಗಂಡಸರು ಅಂತ ಅನ್ಸ್ಕೋತಾರ. ನನಗೇನು ಗೊತ್ತದ? ನೋಡ್ದೆ ಸುಮ್ಮ ಹೆಂಗ್ ಮಾತಾಡ್ತಾನಂತ. ನೋಡ ಸುಂದ್ರಿ ಹೆಂಗಂತಾನ, ಚಟ ಮಾಡಿದ್ರೆ ಅಷ್ಟು ಗಂಡಸರು ಅಂತಾರಂತ. ಏನಂದೆ ಪಾಸೂರ? ಚಟ ಮಾಡಿದ್ರೆ ಗಂಡಸು ಅಂತಾರ? ದುಡಿಲಾರ್ದವ್ರಿಗೆ ಏನಂತಾರ? ಏಯ್ ಸುಂದ್ರೇಕ, ಯಾವಾಗ ಬಂದ್ರಿ? ನಾ ಯಾವಾಗ ಬರ್ಲಿ ಬಿಡ್ಲಿ ಅದು ಬಿಡು. ಈಗ ಏನ್ ಜಗ ತೆಗ್ದಿ? ಏನ್ ಸುದ್ದಿ ನಿಂದು? ಏನಿಲ್ಲ ಸುಂದ್ರೇಕ, ಬರೀ ಈಗಿನ ಜಗಳ ತೆಗಿತಾಳ. ನಾ ಏನು ಮಾಡಂಗಿಲ್ಲ. ಹೊಲಕ್ಕೆ ಬಂದಿದ್ಲಲ್ಲ, ಸುಮ್ಮ ಹೊಲ್ದಾಗ ಏನರ ಸಹಾಯ ಮಾಡ್ಬೇಕು ಅಂತ ಕೇಳಕ್ ಬಂದಿನಿ. ಜಗಳ ತೆಗೆದ್ಬಿಟ್ರ ಅವಳು. ಒಟ್ಟೆ ಮರ್ಯಾದೆ ಕೊಡಂಗಿಲ್ಲ ಅಂತೀನಿ. ಬರೀ ಆ ಕಡೆ ಬೇಕು ಆ ಕಡೆ ಮಾತಾಡ್ತಾಳ ನನಗ. ಹಾಗೆ ಕಡೆ ಬೇಕು ಕಡೆ ಮಾತಾಡ್ಲಿ, ಹುಚ್ಚಿಡ್ದದ ನನಗ? ಮನಿ ಬಗ್ಗೆ ಒಂದ್ ಸ್ವಲ್ಪ ಜವಾಬ್ದಾರಿ ಅದ ನಿನಗ? ಜವಾಬ್ದಾರಿ ಇಲ್ಲ, ಲಗ್ನನೇ ಮಾಡ್ಕೊಂಡ್ ಬಂದಿನಿ ಅಂತ ಜವಾಬ್ದಾರಿ ಇಲ್ಲಾರ್ದ ಇರ್ತದ? ನೀ ಬಿಟ್ಟು ನೋಡು, ನಾ ಮಾಡ್ತೀನಿ ಎಲ್ಲ. ನೀ ಸುಮ್ಮ ಆರಾಮ್ ಮನ್ಯಾಗ ಕೂಡು, ನಾ ತಂದು ಹಾಕ್ತೀನಿ. ಹಲೋ ಬಾಸು, ಚಂದಾಗಿ ನಿನ್ನಷ್ಟಕ್ಕೆ ನೀನ್ ನಿಂದ್ರದ ಕಲಿ ಅಪ್ಪ ಮೊದಲ. ತಂದು ಹಾಕ್ತಾನಂತೀವ, ಆಕೆ ಮನ್ಯಾಗ ಕೂಡ್ಬೇಕಂತ. ಹಗಲು ರಾತ್ರಿ ದುಡಿತದ ಹುಡುಗಿ ಅಂದ್ರೂ ಅದಕ್ಕೆ ನೆಮ್ಮದಿ ಇಲ್ಲ. ನೆಮ್ಮದಿ ಕೊಡ್ತೀರ ನೀವು ಒಬ್ರ? ನೀನ ಹಿಂಗ್ ಶಂಡಿ ಬರ್ತಿದಿ, ನಿಮ್ಮವ್ವ ಹಂಗ ಆಡಿಸ್ತಾಳ ಮನ್ಯಾಗ. ಮಕ್ಕಳ ಅವು ಒಂದು ಮಾತು ಕೇಳಾರ್ದಂತ ಮಕ್ಳು ಹುಟ್ಟ್ಯಾವ. ಏನ್ ಮಾಡ್ಬೇಕಿ ಹಂಗ ಅದಾಗ? ಏ ಸುಂದ್ರೇಕ, ನೀ ಸಿಟಿಗೆ ಏರ್ಬೇಡ್ರಿ. ನಿಮ್ಮ ಆಶೀರ್ವಾದ ಇರ್ಬೇಕ್ರಿ ನಮ್ಮ ಮೇಲೆ. ಬೈರಿ, ನೀವು ಬೈದ್ರೆ ನಮ್ಮ ಒಳ್ಳೇದಕ್ಕಂತ ಗೊತ್ತದ ನನಗ, ಬೈರಿ. ಅಲ್ಲ, ಇಷ್ಟು ನಾ ಬೈದ್ ಒಳ್ಳೇದಕ್ಕಂತ ಗೊತ್ತದ ಅಂತಿದಿ, ಮತ ನೀ ಬಿಡಂಗ್ಲಲ್ಲ. ಎಷ್ಟಂತಾರ ಹೇಳ್ಬೇಕು ಹೇಳಿ ನನಗ? ಅದು ಹುಚ್ಚಿ ಕುಡಿದ್ರಿಂದ ಏನ್ ಬರ್ತದಪ್ಪ ನಿಮಗ? ಕುಡಿದು ಬಿಟ್ಟು ನೋಡು, ಅವಾಗ ಸಂಸಾರ ಹೆಂಗ್ ಚಂದ ಅದ ತಿಳ್ಕೊ ಒಂದ್ ಸ್ವಲ್ಪ. ಆಯ್ತು, ನಾಳಿಂದ ಕಟ್ಟಪ್ ಬಿಟ್ಟು ಬಿಡ್ತೀನಿ. ಒಟ್ಟ ಕೊಡಂಗಿಲ್ಲ ಸುಂದ್ರೇಕ. ಮದುವೆಯಾಗಿ 12 ವರ್ಷ ಆಯ್ತು, ಬಂದಾಗಿಂದ ಇದೇ ಮಾತ ಹೇಳಿಕತ್ತ, ನಾಳಿಂದ ಬಿಡ್ತೀನಿ. ನನಗಂತರೂ ಸಾಕಾಗ್ಯದ ನೋಡ್ ಸುಂದ್ರೇಕ ಇವನ್ ಜೊತೆ. ಹೋಗ್ಲಿ ಬಿಡು ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ಎಲ್ಲರ ಮನ್ಯಾಗೂ ಇರುವ, ಆದ್ರೂ ನೀವು ಸ್ವಲ್ಪ ಕಡಿಮೆ ಮಾಡ್ಬೇಕು ಬಿಡ್ರಿ ಕುಡಿದು. ಸುಮಾ ಅವ್ರೆ, ನೀವು ಹೇಳಿಗತ್ತೀರಂದ್ರೆ ನಾ ಕುಡಿಯಂಗೆ ಇಲ್ರಿ. ಮುಂದೆ ಬಿಟ್ಟು ಬಿಡ್ತೀನಿ ರೀ. ನೀವು ಒಟ್ಟೆ ಸಿಟಿಗೆ ಇರಬೇಡ್ರಿ. ನಿಮ್ಮ ಮುಖದಾಗ ಯಾವಾಗಲೂ ನಗು ಇರ್ಬೇಕ್ರಿ ಸುಮಾ ಅವ್ರೆ.
ಅಯ್ಯಯ್ಯ ಸೂರ, ಸುಮಾರು ಮುಖದಾಗ ಏನು ನಗು ತರಿಸ್ತಿದಿ? ನಿನ್ನ ಹೆಂಡತಿ ಮುಖದಾಗ ನಗು ತರಿಸಪ್ಪ ಮೊದಲು. ಅಕ್ಕಿ ನಕ್ಕೋತಾ ಇರ್ಬೇಕಂತ. ಯಾಕೆ ನಕ್ಕೋತಾ ಇದ್ರೆ ನಿನಗೇನು ಬರ್ತದಲ್ಲೋ? ಮನೆಗೆ ತಂದು ಹಾಕು, ನಿನ್ನ ಹೆಂಡತಿ ನಕ್ಕೋತಾ ಆಡ್ಕೋತಾ ಇರ್ತಾಳ, ಅವಾಗ ನಿನ್ನ ಸಂಸಾರ ಚಂದ ಇರ್ತದ. ಹಂಗಲ್ಲ ಸುಂದ್ರೇಕ, ಅವರು ಸಿಟ್ಟಿಗೇರಿದ್ರಲ್ಲ ಅದಕ್ಕೆ ಹೇಳಿದೆ. ಆಯ್ತಾಯ್ತು, ನಾಳೆಯಿಂದ ಬಿಟ್ಟು ಬಿಡ್ತೀನಿ. ಬರೀ ಇದೇ ಮಾತಾಡ್ತಾನಲ್ಲ ಸುಂದ್ರೇಕ. ನಿನ್ನೆ ನೋಡು, ಅವ ಹುಡುಗಿಗೆ ಫೀಸ್ ಕಟ್ಬೇಕು ಸಾಲಿಗೆ ಅಂದ್ಲು, ಇಟ್ಟಿನಿ. ಅಷ್ಟು ರೊಕ್ಕ ತಗೊಂಡೋಗಿ ಕುಡಿದು ಬಂದಾನು, ನಾಡಿ ಬಂದಾನು, ಏನು ಗೊತ್ತಾಗೋಲ್ಲ. ಹಿಂಗೆ ಮಾಡಿದ್ರೆ ನಾ ಹೆಂಗಂತ ಮಾಡಲಿ ಹೇಳು? ಎಷ್ಟಂತ ಸಾಲ ಮಾಡ್ಕೊಳ್ಳಿ? ಇಲ್ಲ, ಅವ್ನ ಯಾಕ ಭಾಳ ಆಗ್ಯದಾಳ ಲಕ್ಷ್ಮಿ. ಹೇಳಿದ್ ನನಗೂ ಸಾಕಾಯ್ತು. ತಿದ್ಕೋತಾನ, ಇವತ್ತು ತಿದ್ಕೋತಾನ, ತಿದ್ಕೋತಾನ ಅಂತೇಳಿ ಬಿಟ್ಟಿನಿ. ಅವ ಏನು ಸುದ್ದ ಆಗಂಗೆ ಕಾಣಂಗಿಲ್ಲ. ನಾಳೆ ಪೊಲೀಸ್ ಕಂಪ್ಲೇಂಟೇ ಕೊಟ್ಬಿಡ್ತೀನಿ. ಒಂದು 4 ತಿಂಗಳು ಒಳಗೆ ಹಾಕಿದ್ರೆ ಅಂದ್ರೆ ಗೊತ್ತಾಗ್ತದ ಅವನಿಗೆ ಏನನ್ನೋದು. ಅವ್ರ ರೊಕ್ಕ ಹೇಳ್ತಂದು ಒಯ್ದು ಕೊಟ್ಟಿಯಲ್ಲ, ಸೀದಾ ತಂದು ಕೊಡು ನಿನ್ನ ಹೆಂಡತಿ ಕೈಯಾಗ. ಏನು ಹೇಳ್ತೀನಿ, ನಾಳಿಂದ ಏನಾರ ಇಂಥವು ಕಿತಾಪತಿ ಮಾಡಿದೆ ಅಂದ್ರೆ ನಾನಂತರೂ ಸುಮ್ಮಿರಂಗಿಲ್ಲೋಳು. ನೀ ತಿಳ್ಕೊಂಡಿರ್ಬೇಕು ನಾ ಸರಳ ಅಂತೇಳಿ, ಗೊತ್ತಿರ್ಬೇಕು ನಾ ಏನಂತ ನಿನಗೆ. ಈಗ ಎಲ್ಲಿ ತಂದು ಕೊಡ್ತಾನೆ ಸುಂದ್ರೇಕ? ಅವ್ನ ಕೈಯಾಗ ರೊಕ್ಕ ಇದ್ರಲ್ಲ, ಎಲ್ಲ ರೊಕ್ಕ ಖಾಲಿ ಮಾಡ್ಕೊಂಡ ಬಂದಾನ. ಈಗ ಒಂದು ಸ್ವಲ್ಪ ಹೊಲ್ದಾಗ ಕೆಲಸ ಇತ್ತು, ಬಂದಿನಿ. ಈ ರೀತಾನ ಹುಡುಗಾಡ್ಕೊಂಬಂದ ನೋಡು. ರೊಕ್ಕ ಕೊಡು, ನಿನ್ನ ಬಲ್ಲಿ ಇದ್ದು ರೊಕ್ಕ ಕೊಡು ಅಂತ. ಎಲ್ಲಿಂದ ಕೊಡ್ಲೆ ನಾ? ಏನು ಬ್ಯಾಂಕ? ಎಷ್ಟಂತ ಬರ್ತಾವ ನನ್ನ ಬಲ್ಲಿ ರೊಕ್ಕ? ಇಲ್ಲ, ಇದು ಯಾಕ ಭಾಳ ಆಯ್ತು. ನೀನು ಸಲಿಗೆ ಕೊಟ್ಟಿಯಲ್ಲ ಲಕ್ಷ್ಮಿ, ಅಂಜಿ ನಡೆದಿ ನೋಡು, ಅದಕ್ಕೆ ಮಾಡ್ತಾನಂಗವ. ಏನಪ್ಪ ತಿದ್ಕೋತಿಯೇ? ಇಲ್ಲ ನಿನ್ನ ರವಿ ಏನಾಯ್ತು ಹೇಳು? ತಿದ್ಕೋತೀನಿ ಸುಂದ್ರೇಕ. ಬರೀ ತಿದ್ಕೊಂತೀನಿ ಅಂದ್ರೆ ಆಗಂಗಿಲ್ಲ ರವಿ. ತಿಳ್ಕೊಂಡ್ ಸ್ವಲ್ಪ. ಒಂದು ಹೆಣ್ಣಿಗೆ ಇಷ್ಟು ಕಾಡ್ಸೋದ್ರಿಂದ ಚಲೋ ಆಗಂಗಿಲ್ಲ. ಆಕೆ ಎಷ್ಟಂತ ಮಾಡ್ಬೇಕು ಹೇಳು? ಮನೆ ಕೆಲಸ ಮಾಡ್ಬೇಕು, ಹೊಲ್ದಾನ ಕೆಲಸ ಮಾಡ್ಬೇಕು, ಮನೆ ಜವಾಬ್ದಾರಿನೂ ತಗೋಬೇಕಂದ್ರೆ ಎಷ್ಟು ಹೆಣ್ಮಕ್ಳಿಗೆ ಅಷ್ಟು ಪೇಷನ್ಸ್ ಇರಂಗಿಲ್ಲ. ಗಂಡಸರು ಹೊರಗಿನ ನೋಡ್ಕೋಬೇಕು, ಹೆಣ್ಮಕ್ಳು ಮನೆ ಕೆಲಸ ನೋಡ್ಕೋಬೇಕು. ಅಂದಾಗ ಅದು ಸಂಸಾರ ಚಂದ ಆಗ್ತದ. ಅಷ್ಟು ಕಡೆ ಆಕಿನೇ ಸಾಯ್ಬೇಕಂದ್ರೆ ಆಗಂಗಿಲ್ಲ ಹೆಣ್ಮಕ್ಳಿಗೆ. ತಿಳ್ಕೋದನು ಸ್ವಲ್ಪ. ಇಷ್ಟು ದೊಡ್ಡ ಗಂಡಸ ಮಗ ಇದ್ದಿದಿ, ಉಪಯೋಗ ಇಲ್ಲಾರ್ದಂಗೆ ಕುಡಿದು ಬರೋದು, ಕಟ್ಟಿ ಕುಡಿದು, ಜಗಳ ತೆಗೆದು, ಒದರಾಡೋದು, ಹಿಂಗೆ ಮಾಡೋದ್ರಿಂದ ಸುಮ್ಮನೆ ಹುಟ್ಟು ಏನು ಪ್ರಯೋಜನ? ನೀನು ಹೇಳಿ ನೋಡಮ್ಮ. ಚಂದಗೆ ಸಂಸಾರ ಮಾಡ್ಕೊಂಡು ಹೋದ್ರೆ 4 ಮಂದಿ ಹೊಗಳಂಗಿರ್ಬೇಕು. ನೀವು ಹಿಂಗೆ ನೀ ಕುಡಿದು ಬರೋದು, ಈಗ ದಿನ ಜಗಳ ತೆಗೆದು ಹಂಗೆ ಮಾಡ್ಕೋತಾ ಹೋದ್ರೆ ಇವ್ರದ್ದು ಕೆಡ್ಲಿ ಅಂತ ನೋಡೋರನ್ನೇ 4 ಮಂದಿ ಇರ್ತಾರ. ಅಂಥವ್ರ ಬಾಯಿಗೆ ನೀವು ಸಿಕ್ಕಂಗಾತದ. ತಿಳ್ಕೋ ಅದನ್ನ ಸ್ವಲ್ಪ. ಇಲ್ಲ ಸುಂದರೇಕ, ಇನ್ನು ಮುಂದೆ ಕುಡಿಯಂಗಿಲ್ಲ. ನೋಡಪ್ಪ ರವಿ, ನೀನು ತಿಳಿದವಿದ್ದಿದ್ದಿ. ಅತೀ ಎಸುಗೋಬೇಡ ನನ್ನ ಕೈಲಿ. ಯಾಕಂದ್ರೆ ನನಗೆ ಸಿಟ್ಟು ಬಂತಂದ್ರೆ ನಾ ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ಕುಡಿಯೋದು ಪೂರ್ತಿ ಬಿಡುವಂತೂ ನಾ ಹೇಳಂಗಿಲ್ಲ. ಕುಡಿ, ಒಂದು ಲಿಮಿಟ್ ಅಂತ ಇರ್ತದೆ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, ಹಿಂಗೆ ಬೇಜಾರಾದಾಗ ಕುಡಿ. ಆದ್ರೆ ಕೆಲಸನೇ ಮಾಡ್ಲಾರ್ದ ಬರೀ ಮುಂಜಾನೆ ಎದ್ದಗನೆ ಅದ್ರ ಮೇಲೆ ಬದುಕ್ತೀನಿ ಅಂದ್ರೆ ಹೆಂಗೆ ಹೇಳು? ನೀನೇ ತಿಳ್ಕೊಂಬಿಡು. ಇಲ್ಲ ಸುಂದ್ರೇಕ, ಈಗ ಇಷ್ಟು ಹೇಳಿಯಲ್ಲ, 1 ವಾರ ಬಿಟ್ಟು ನೋಡು ನಮ್ಮ ಮನೆಗೆ ಹೆಂಗಿರ್ತದ ಅಂತ. ಆಯ್ತಾಯ್ತು, ನೀ ಇಷ್ಟು ಭರವಸೆ ಕೊಟ್ಟಿಯಲ್ಲ, ಈಗ ಹೋಗ್ತೀನಿ. 1 ವಾರ ಬಿಟ್ಟು ಮತ್ತೆ ನಾನು ಮನೆಗೆ ಕಡೆ ಬರ್ತೀನಿ. ನೀ ಏನಾರ ಮತ್ತೆ ಅದೇ ದಂಧೆನೇ ಮಾಡ್ಲಿಕ್ಕತ್ತಿದ್ದಿ ಅಂತಿಕೋ, ಅವಾಗ ನಾ ಏನು ಮಾಡ್ಬೇಕಲ್ಲ ಅದನ್ನು ಮಾಡ್ತೀನಿ. ಆಯ್ತಾ ಲಕ್ಷ್ಮಿ, ಏನು ವಿಚಾರ ಮಾಡ್ಬೇಡ. ಇನ್ನು ಮುಂದೆ ಬಿಡ್ತೀನಿ ಅಂದಾನಲ್ಲ, ಈಗ ಮನೆಗೆ ಹೋಗು. ನೀನು ಸುಮ್ಮನೆ ಜಗಳ ತೆಗಿಲಿಕ್ಕೆ ಹೋಗ್ಬೇಡ ಸಂತೇನ. ಆಯ್ತು ಸುಂದ್ರೇಕ, ಥ್ಯಾಂಕ್ಸ್ ಅವ ಇಲ್ತನ ಬಂದಿದ್ದಕ್ಕೆ. ಅವ್ರು ಕುಡಿದು ಬಿಟ್ರೆ ಅಂದ್ರೆ ನಾ ಎದಕ್ಕೂ ಜಗಳನೇ ತೆಗಂಗಿಲ್ಲ ಸುಂದ್ರೇಕ. ಆಯ್ತು ಲಕ್ಷ್ಮಿ, ಬಿಡ್ತೀನಿ ಅಂತಾರೆ ಇಲ್ಲಿ. ಈಗ ನಾಳೆಯಿಂದ ಕುಡಿಯಂಗಿಲ್ಲ ಅವರು.